ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ NEP ಏನಾದರೂ ತೊಗೊಂಡು ನೀವೇನಾದರೂ ಸೆಕೆಂಡ್ ಸೆಮ್ಮಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದು ಕೆಮಿಸ್ಟ್ರಿ ಓಪನ್ ಎಲೆಕ್ಟಿವ್ ತೊಗೊಂಡಿದ್ರೆ ಅದರದ್ದು ಕ್ವಶನ್ ಬ್ಯಾಂಕ್ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಯೂನಿವರ್ಸಿಟಿಯಿಂದ ಕ್ವಶನ್ ಬ್ಯಾಂಕ್ನ ಕೊಟ್ಟಿದ್ದಾರೆ, ಅದರದ್ದು ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ಮಾರ್ಕ್ಸ್ದು ವೀಡಿಯೋಸ್ ಮಾಡಿದ್ದೀನಿ, 3 ಮಾರ್ಕ್ಸ್ದು ಒಂದು ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ಎಲ್ಲನೂ ಒತ್ತಿಗೆ ಮಾಡಿದ್ರೆ ಲೆಂತಿ ಆಗುತ್ತೆ ಅಂತ ಇವತ್ತು ನಾನು ಅದರಲ್ಲಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ಫಾರ್ 3 ಮಾರ್ಕ್ಸ್ ಕ್ವಶನ್ದು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಆಲ್ರೆಡಿ 12 ಕ್ವಶನ್ನ ಮಾಡಿದ್ದೀನಿ. ಇಲ್ಲಿಂದ 13ನೇ ಕ್ವಶನ್ಗೆ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್, ವಾಟ್ ಈಸ್ ಸ್ಟ್ರಕ್ಚರ್ ಆಕ್ಟಿವಿಟಿ ರಿಲೇಷನ್ಶಿಪ್, ಗಿವ್ ದಿ ರೋಲ್ ಆಫ್ ಹೈಡ್ರಾಕ್ಸೈಲ್ ಗ್ರೂಪ್ ಇನ್ ಡ್ರಗ್ ಆಕ್ಷನ್ ರಿಸೆಪ್ಟರ್ ಥಿಯರಿ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಕ್ಚರ್ ಆಕ್ಟಿವಿಟಿ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ ಅದಕ್ಕೆ SAR ಅಂತ ಕರಿತೀವಿ. ಸೊ ನಿಮ್ಗೆ ಮುಂಚೆನೇ ಗೊತ್ತಿದ್ದಂಗೆ ಈ ಡ್ರಗ್ಗು ಮತ್ತು ನಮ್ಮದು ಅಲ್ಲಿ ಆ್ಯಕ್ಟ್ ಮಾಡಬೇಕಲ್ಲ, ಅವೆರಡೂ ಏನಾಗಿರಬೇಕು ಅಂದರೆ ದೇ ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಲಾಕ್ ಆ್ಯಂಡ್ ಕೀ ಮಾಡಲ್ ಥರನೇ ಇರಬೇಕಾಗತ್ತೆ. ಅದು ಇಲ್ಲ ಅಂತಂದರೆ ಆ ಸ್ಟ್ರಕ್ಚರು ಮತ್ತು ಆ್ಯಕ್ಟಿವಿಟಿ ಏನಾಗುತ್ತೆ ಅಂದರೆ ನೀವು ಏನು ಡ್ರಗ್ನ ತೊಗೊಳ್ತೀರಿ, ಡ್ರಗ್ ಆ್ಯಕ್ಟಿವಿಟಿ ವರ್ಕೌಟ್ ಆಗಲ್ಲ. ಸೊ ಅದರದ್ದು ರಿಲೇಷನ್ಶಿಪ್ ಏನಿದೆಯಲ್ಲ ವಿತ್ ರೆಸ್ಪೆಕ್ಟ್ ಟು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಬಯಾಲಜಿಕಲ್ ಆ್ಯಕ್ಟಿವಿಟಿ, ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡಿದ್ವಿ, ಡ್ರಗ್ ಅಂತ ತೊಗೊಂಡಿದ್ವಿ, ಅದೇನು ಮಾಡಬೇಕು, ಎಲ್ಲಿ ನನಗೆ ತೊಂದರೆ ಆಗಿದ್ರೆ ಆ ಸಬ್ಸ್ಟ್ರೇಟ್ ಜೊತೆಗೆ ರಿಯಾಕ್ಟ್ ಮಾಡಬೇಕು. ಅವೆರಡು ರಿಯಾಕ್ಟ್ ಮಾಡಬೇಕು ಅಂತಂದರೆ 3 ಡೈಮೆನ್ಷನಲ್ ಸ್ಟ್ರಕ್ಚರು ಮತ್ತು ಅದರ ಬಯಾಲಜಿಕಲ್ ಆ್ಯಕ್ಟಿವಿಟಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಟ್ರಕ್ಚರ್ ಆ್ಯಕ್ಟಿವಿಟಿ ರಿಲೇಷನ್ಶಿಪ್. ಸೊ ಈಚ್ ಆ್ಯಂಡ್ ಎವ್ರಿ ಡ್ರಗ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ SAR with the structure of that particular molecule where there is a disease, where it has to act. ಅದಕ್ಕೆ ನಾವೇನಂತ ಕರಿತೀವಿ SAR ರಿಲೇಷನ್ಶಿಪ್ ಅಂತ ಕರಿತೀವಿ. ಈ SAR ಅನಾಲಿಸಿಸ್ enables the determination of the chemical group responsible for invoking the target biological activity in the organism. This allows the modification of the effect or the potency of the bioactive compound by changing its chemical structure. ಸೊ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಕೆಮಿಕಲ್ ಸ್ಟ್ರಕ್ಚರ್ ಇದೆ, ಈಗ ಯಾವುದೋ ಒಂದು ಸ್ಪಾಟಲ್ಲಿ ನನಗೆ ನೋವು ಇದೆ, ಊತ ಇದೆ ಅಂತ ಇಟ್ಕೊಳ್ಳೋಣ. ಆ ಸ್ಪಾಟ್ಗೆ ಹೋಗಿ ನೀವು ತೊಗೊಳ್ಳೋವಂಥ ಡ್ರಗ್ ಏನು ಮಾಡಬೇಕು, ರಿಯಾಕ್ಟ್ ಮಾಡಬೇಕು ಅಂದರೆ ಅಲ್ಲಿ ಆ್ಯಕ್ಟಿವ್ ಸೈಟ್ ಇರಬೇಕು. ಆ್ಯಕ್ಟಿವ್ ಸೈಟಲ್ಲಿ ಇರುವಂಥ ಗ್ರೂಪ್ ಏನಿದೆಯಲ್ಲ ದಟ್ ಗ್ರೂಪ್ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಹೈಡ್ರಾಕ್ಸೈಲ್ ಗ್ರೂಪ್ ಹೌ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ದ OH ಗ್ರೂಪ್ ಏನಿದೆಯಲ್ಲ it going to attack the protein's active site or at the receptor site, help the substrate to bind through hydrogen bonding. ನಿಮ್ಮ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಏನಾದರೂ OH ಗ್ರೂಪ್ ಇತ್ತು ಅಂತಂದರೆ ಆಗ ಅದು ಥ್ರೂ ಹೈಡ್ರೋಜನ್ ಬಾಂಡಿಂಗು ಲಿಂಕ್. ಅದೇ ಥರ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಅಮೈನೋ ಗ್ರೂಪ್ ಅಂತ ಕೇಳ್ತಾರೆ. ಸೇಮ್ ಅಲ್ಲಿ ವಾಟ್ ಇಸ್ ದ ಸ್ಟ್ರಕ್ಚರ್ ಆಕ್ಟಿವಿಟಿ ರಿಲೇಷನ್ಶಿಪ್ ಅಂತ ಕೇಳ್ತಾ ಇದ್ದಾರೆ. ಎಗೇನ್ ಅವೆರಡು ಮಧ್ಯದಲ್ಲಿ ನಿಮ್ಮದು ಡ್ರಗ್ಗೂ ಮತ್ತು ಆ ಸ್ಟ್ರಕ್ಚರ್ ಆಫ್ ದಿ ವೇರ್ ಇಟ್ ಹ್ಯಾಸ್ ಟು ಆ್ಯಕ್ಟ್, ವೇರ್ ಇಟ್ ಗೋಯಿಂಗ್ ಟು ರಿಸೆಪ್ಟರ್ ಅಂತ ಕರಿತೀವಿ. ಏನಾಗ್ತಿದೆ ಅಂತಂದರೆ ಡ್ರಗ್ ಆ್ಯಕ್ಷನ್ ಆ್ಯಂಡ್ ರಿಸೆಪ್ಟರ್ ಥಿಯರಿ. ಈಗ ಡ್ರಗ್ ಆ್ಯಕ್ಷನ್ ಏನು ಮಾಡ್ತಿದೆಯಲ್ಲ ಅದು ಹೊರಗಡೆದಾಯಿತು, ಅದು ಎನ್ಸೈಮ್ ಇರ್ಬೋದು. ಅದೇ ಥರ ಈ ರಿಸೆಪ್ಟರ್ ಏನಿರುತ್ತಲ್ಲ, ಸಬ್ಸ್ಟ್ರೇಟ್ ಏನಿರುತ್ತಲ್ಲ ವಿಚ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್, ಡ್ರಗ್ ಕೊಡ್ತಾ ಇದೆ, ಡ್ರಗ್ ಆ್ಯಕ್ಷನ್ಗೆ ಅಕ್ಸೆಪ್ಟ್ ಮಾಡಬೇಕು, ಅದನ್ನು ರಿಸೀವ್ ಮಾಡ್ಕೊಳ್ತಾರೆ, ಅದಕ್ಕೆ ರಿಸೆಪ್ಟರ್ ಅಂತ ಕರಿತೀವಿ. ಅವೆರಡರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದರದ್ದು ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ಗೆ ಇರೋವಂಥ ಮಾಲಿಕ್ಯೂಲ್ಗೆ ಸಬ್ಸ್ಟ್ರೇಟ್ಗೆ ಯಾವ ಗ್ರೂಪ್ ಇದೆ, NH2 ಗ್ರೂಪ್ ಇದೆಯಾ, OH ಗ್ರೂಪ್ ಇದೆಯಾ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಮೇ ಇಂಟ್ರಾಕ್ಟ್ ವಿತ್ ಅ ರಿಸೆಪ್ಟರ್. ಅದಕ್ಕೆ ನಾವೇನಂತ ಕರಿತೀವಿ ಸ್ಟ್ರಕ್ಚರ್ ಆಕ್ಟಿವಿಟಿ ರಿಲೇಷನ್ಶಿಪ್ ಅಂತ ಕರಿತೀವಿ, SAR ಅಂತ ಕರಿತೀವಿ. OH ಗ್ರೂಪ್ ಇದ್ದರೆ ಹೇಗೆ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತಲ್ಲ ಅದೇ ಥರ NH2 ಗ್ರೂಪ್ ಇದ್ರೂ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಜೊತೆಗೆ ಅಯಾನಿಕ್ ಇಂಟ್ರಾಕ್ಷನ್ಸ್ ಮುಖಾಂತರನೂ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಅಲ್ಲಿ ಅದನ್ನು ಬರೀಬೇಕಾಗು. ನೆಕ್ಸ್ಟ್, ಗಿವ್ ದಿ ಕ್ಲಾಸಿಫಿಕೇಶನ್ ಆಫ್ ಲಿಪಿಡ್ ವಿತ್ ಅನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಾರೆ. ಈ ಅಗೇನ್ ಲಿಪಿಡ್ಸ್ನ ನಾವು 3 ಥರ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್. ಸಿಂಪಲ್ ಅಥವಾ ಹೋಮೋಲಿಪಿಡ್ಸ್ ಅಂತ ಕರಿತೀವಿ, ಕಾಂಪೌಂಡ್ ಅಥವಾ ಹೆಟ್ರೋಲಿಪಿಡ್ಸ್ ಅಂತ ಕರಿತೀವಿ, ಡಿರೈವ್ಡ್ ಲಿಪಿಡ್ಸ್ ಅಂತ ಕರಿತೀವಿ. ಹೋಮೋಲಿಪಿಡ್ಸ್ ಅಂದರೆ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್
ಎಸ್ಟರ್ಸ್ ಆಫ್ ದಿ ಫ್ಯಾಟಿ ಆಸಿಡ್ಸ್ಗೆ ನಾವು ಏನಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ಒಂದೇ ಟೈಪ್ ಇರುತ್ತೆ, ಅಂಥದಕ್ಕೆ ನಾವು ಹೋಮೋಲಿಪಿಡ್ಸ್ ಅಂತೀವಿ. ಫ್ಯಾಟ್ಸು, ಆಯಿಲ್ಸು, ವ್ಯಾಕ್ಸು ಇದೆಲ್ಲ ಎಕ್ಸಾಂಪಲ್ ಆಗುತ್ತೆ. ಕಾಂಪೌಂಡಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ಥರ ಇರೋದಿಲ್ಲ. ದ ಎಸ್ಟರ್ಸ್ ಆಫ್ ದಿ ಫ್ಯಾಟಿ ಆಸಿಡ್ಸ್ ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅದರ್ ಗ್ರೂಪ್, ಲೈಕ್ ಫಾಸ್ಫೋ ಗ್ರೂಪ್ ಇರ್ಬೋದು, ಅದಕ್ಕೆ ಫಾಸ್ಫೋಲಿಪಿಡ್ಸ್ ಅಂತ ಕರಿತೀವಿ. ಅದೇ ಥರ ಸ್ಪಿಂಗೋಲಿಪಿಡ್ಸ್ ಅಂತ ಹೇಳ್ತೀವಿ, ಗ್ಲೈಕೋಲಿಪಿಡ್ಸ್ ಅಂತ ಕರಿತೀವಿ. ಇದೆಲ್ಲನೂ ಏನಾಗ್ತಾ ಹೋಗುತ್ತೆ ಅಂದರೆ along with the one substrate, along with ಸಿಂಪಲ್ ಅದು ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಇಂಟ್ರಾಕ್ಟ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕಾಂಪೌಂಡ್ ಅಥವಾ ಹೆಟ್ರೋ ಅಂತ ಹೇಳ್ತೀವಿ. ಆ್ಯಸ್ ದ ನೇಮ್ ಇಂಡಿಕೇಟ್, ಹೆಟ್ರೋ ಅಂದರೆ ಬೇರೆ ಬೇರೆ ಥರ ಇರುವಂಥದ್ದು. ಸೊ ಈ ರೀತಿಯಾಗಿರುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಹೆಟ್ರೋಲಿಪಿಡ್ಸ್ ಅಂತ ಕರಿತೀವಿ. ಅದಾದಮೇಲೆ ಹೇಳಿದ್ರೆ ಅದ್ರ ಒಂದು ಹೇಳಿದ್ರೆ ಸಾಕಾಗುತ್ತೆ. ನಾನು ಒಂದಕ್ಕಿಂತ ಜಾಸ್ತಿ ಕೊಟ್ಟಿರ್ತೀನಿ, ಸೊ ದಟ್ ನಿಮಗೆ ನೆನ್ಪಿಟ್ಕೊಂಡು, ಯಾಕೆಂದರೆ ಎಕ್ಸಾಮ್ ನೀವು ಒಂದು 2-3 ಓದ್ಕೊಂಡಿದ್ರೆ ಯಾವುದೋ ಒಂದು ನೆನಪಾಗುತ್ತೆ, ಇಲ್ಲಾಂದರೆ ಬರೀ ಒಂದೇ ಓದ್ಕೊಂಡಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ನಾನು 2-3 ಎಕ್ಸಾಂಪಲ್ನ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ರೈಟ್ ಎ ನೋಟ್ ಆನ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಗೇನ್ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂದರೆ ನಮಗೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಏನಿದೆಯಲ್ಲ, ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಆದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಕರಿತೀವಿ, ಅಥವಾ ಅಸೈಲ್ ಗ್ಲಿಸರಾಲ್ಸ್ ಅಂತ ಕರಿತೀವಿ. ಈ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಆರ್ ದಿ ಎಸ್ಟರ್ಸ್ ಆಫ್ ದ ಗ್ಲಿಸರಾಲ್ ವಿತ್ 3 ಫ್ಯಾಟಿ ಆಸಿಡ್ ಮಾಲಿಕ್ಯೂಲ್ಸ್. ದೇ ಆರ್ ಕಾಲ್ಡ್ ಆಸ್ ಅಸೈಲ್ ಗ್ಲಿಸರಾಲ್ಸ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಎಲ್ಲ ಏನು ಬೇಕಾಗಿಲ್ಲ, ಇಲ್ಲಿ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಕೇಳ್ತಾ ಇದ್ದಾರೆ. ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ದೇ ಗೋಯಿಂಗ್ ಟು ರಿಸರ್ವ್ ಇನ್ ಅವರ್ ಬಾಡಿ ಆಸ್ ಎ ಮೆಟಬಾಲಿಕ್ ಫ್ಯೂಯಲ್. ಸೊ ನಾವು ಮುಂಚೆನೇ ಹೇಳ್ದಂಗೆ ನಮಗೆ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ 3 ಕಾಂಪೊನೆಂಟ್ ಇರುತ್ತೆ: ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಫ್ಯಾಟು. ಕಾರ್ಬೋಹೈಡ್ರೇಟ್ಸ್ ಏನಿರ್ತಲ್ಲ ಅದ್ರದ್ದು ಎನರ್ಜಿ ಏನಿದೆಯಲ್ಲ, ಅದು ಏನಾಗುತ್ತೆ ಡೇ ಟು ಡೇ ಲೈಫ್ಗೆ ನಮಗೆ ವರ್ಕ್ ಮಾಡೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ, ಅದಕ್ಕೆಲ್ಲನೂ ಏನು ಎನರ್ಜಿ ಬರುತ್ತೆ ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ ಎನರ್ಜಿ ಬರುತ್ತೆ. ಪ್ರೋಟೀನ್ಸ್ ಅಂತಂದರೆ ಹೊಸ ಸೆಲ್ ಗ್ರೋತ್ ಆಗೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ, ಅಂಥದಕ್ಕೆ ನಮಗೆ ಪ್ರೋಟೀನ್ದು ಎನರ್ಜಿ ಬೇಕಾಗುತ್ತೆ. ಈ ಫ್ಯಾಟ್ದು ಏನು ತಗೊಳ್ತೀವಲ್ಲ ಅದೇನಾಗುತ್ತೆ ಅಂದರೆ ಅದೆಲ್ಲೂ ಯುಟಿಲೈಸ್ ಆಗಲ್ಲ. ಓನ್ಲಿ ವೆನ್ ದೆರ್ ಇಸ್ ಎ ವೆರಿ ಸಿವಿಯರ್ ಇದ್ದಾಗ ಮಾತ್ರ, ಸ್ಪೋರ್ಟ್ಸ್ ಪರ್ಸನಲ್ಲಿ ಅಥವಾ ಉಪವಾಸ ಮಾಡ್ತಿದ್ದಾಗ, ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದಾಗ ಅದನ್ನು ಯೂಸ್ ಮಾಡುತ್ತೆ. ಇಲ್ಲ ಅಂತಂದರೆ ಹಾಗೆ ಸ್ಟೋರ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ಹಾಗಾಗಿ ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ರಿಸರ್ವ್ ಮೆಟಬಾಲಿಕ್ ಫ್ಯೂಯಲ್ ಇನ್ ದಿ ಹ್ಯೂಮನ್ಸ್ ಆ್ಯಂಡ್ ಇಟ್ ವಿಲ್ ಡಿಪಾಸಿಟೆಡ್ ಇನ್ ದಿ ಅಡಿಪೋಸ್ ಟಿಶ್ಯೂ. ಜೊತೆಗೆ ಅದೇನಾಗುತ್ತೆ ಅಂದರೆ ಬರೀ ಮೆನ್ಗಳಲ್ಲೇ ಅಂತಲ್ಲ, ಮನುಷ್ಯರುಗಳಲ್ಲಿ, ಹ್ಯೂಮನ್ ಬೀಯಿಂಗ್ಸಲ್ಲೇ ಅಷ್ಟೇ ಅಲ್ಲದೆ ಫ್ರೂಟ್ಸಲ್ಲಿ ಮತ್ತು ಪ್ಲ್ಯಾಂಟ್ಸಲ್ಲೂ ಇರುತ್ತದು. ಹಾಗೇನೆ ನಮ್ಮ ಬಾಡಿಗೆ ತುಂಬ ಕೋಲ್ಡ್ ಆದಾಗ, ತುಂಬ ಚಳಿ ಆದಾಗ ಎನರ್ಜಿ ಬೇಕಾಗತ್ತೆ ಆ ಕೋಲ್ಡ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ. ಆವಾಗ ನಮಗೆ ಟ್ರೈಗ್ಲಿಸರಾಲ್ಡೇಟ್ ಗೋಯಿಂಗ್ ಟು ರಿಲೀಸ್ ದಿ ಎನರ್ಜಿ. Oxidation of the triglycerides is a metabolic water, minimizing the need of the drinking water in the desert animal. Particularly camelsಗೆಲ್ಲನು ಡೆಸರ್ಟ್ ಅನಿಮಲ್ಸ್ ಏನಿರ್ತಾವಲ್ಲ ಅವು ಏನು ಮಾಡ್ತವೆ, ಡೇಟ್ಸ್ ಎಲ್ಲ ತಿಂತವೆ. ಆ ಡೇಟ್ಸಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಟ್ರೈಗ್ಲಿಸರಾಲ್ಡೇಟ್ಸು ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಇದನ್ನು ಆಕ್ಸಿಡೇಷನ್ ಆದಾಗ ವಾಟರ್ ಆಗುತ್ತೆ. ಹಾಗಾಗಿ ನಿಮಗೆ ಡೆಸರ್ಟ್ ಅನಿಮಲ್ಸ್ಗೆ ವಾಟರ್ ಕುಡಿಯುವಂಥದ್ದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. Partial hydrogenation of the cooking oil produces the trans fatty acids. So these are the biological activities of the triglycerides. ನೀವು ಯಾವ್ದು ಬೇಕಾದ್ರೂ ಹೇಳ್ಬೋದು. Triglycerides they're going to act as a lubricants in our body. ಸೊ ಯಾವ್ದಾದ್ರು 1-2 ಸಾಕಾಗತ್ತೆ. ನೋಡ್ಕೋಬೇಕಾಗತ್ತೆ 3 ಮಾರ್ಕ್ಸ್ ಕೇಳ್ತಾ ಇದ್ದಾರೆ, 2 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಅಂತ. ಅಕಾರ್ಡಿಂಗ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದಿ ಆನ್ಸರ್. ನೆಕ್ಸ್ಟ್ ರೈಟ್ ದಿ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತಾ ಇದ್ದಾರೆ. ಲಿಪಿಡ್ಸನ್ನು ಮುಂಚೆನೇ ಹೇಳ್ದಂಗೆ, ಲಿಪಿಡ್ಸ್ ಏನಿದೆಯಲ್ಲ, ಸಿಂಪಲ್ ಲಿಪಿಡ್ಸ್ ಅಂದರೆ ಏನು, ದೇ ಆರ್ ದಿ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಆ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ ಅದು ಇಫ್ ದೇ ಕಂಟೈನ್ ಅದರ್ ಕಾಂಪೊನೆಂಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಎಟ್ರೋ ಅಂತ ಕರಿತೀವಿ. ಅದರ್ ಕಾಂಪೊನೆಂಟ್ ಏನಾದರೂ ಫಾಸ್ಫೋರಿಕ್ ಆ್ಯಸಿಡ್ ಆಗಿತ್ತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾಸ್ಫೋಲಿಪಿಡ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಡೆರಿವೇಟಿವ್ಸ್ ಆಫ್ 3SN ಫಾಸ್ಫೋಟೆಡಿಕ್ ಆ್ಯಸಿಡ್ ಏನಿದೆಯಲ್ಲ ಅದರದ್ದು ಅವು ಡೆರಿವೇಟಿವ್ ಆಗಿರ್ತವೆ. ಸೊ ಈ ಫಾಸ್ಫೋಲಿಪಿಡ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಬೈಲೇಯರ್. ದೇ ಗೋಯಿಂಗ್ ಟು ಹ್ಯಾವ್ ಬೋತ್ ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್ ಲೇಯರ್ಸ್ ಇರುತ್ತೆ. ದೇ ಗೋಯಿಂಗ್ ಟು ರೆಗ್ಯುಲೇಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ಪರ್ಮೆಬಿಲಿಟಿ ಆಫ್ ದಿ ಸೆಲ್ ಮೆಂಬ್ರೇನ್. ಸೊ ವಾಟರ್ ಸಾಲ್ಯುಬಲ್, ವಾಟರ್ ಇನ್ಸಾಲ್ಯುಬಲ್ ಸೆಲ್ ಒಳಗಡೆ ಮೂವ್ ಆಗೋದಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಏನಾಗುತ್ತೆ, ದೇ ಗೋಯಿಂಗ್ ಟು ರೆಗ್ಯುಲೇಟ್, ಹೋಗಬೇಕಾ ಬೇಡವಾ ಡಿಸೈಡ್ ಮಾಡೋದು ಯಾವುದು ಅಂದರೆ ಫಾಸ್ಫೋಲಿಪಿಡ್ಸ್. ದೇ ಆರ್ ದಿ ಪಾರ್ಟ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಮೈಟೋಕಾಂಡ್ರಿಯಾ. Several enzymes require phosphoglyceraldehydes for their activation. They are also involved in transport of other lipids in the bloodstream.
There are also donors of aconic acid which is required for the synthesis of prostaglandins. ಈ prostaglandins ಏನಂದರೆ they are a group of lipids which going to travel from one part of the cell to the other part of the cell. ಸೊ ಹಾಗಾಗಿ ಇವು ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ರೈಟ್ ದಿ ನೋಟ್ ಆನ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಗ್ಲೈಕೋಲಿಪಿಡ್ಸ್ ಅಂತ ಹೇಳ್ತಿದ್ದಾರೆ. ಇದು ಹೆಟ್ರೋಲಿಪಿಡ್ಸ್ ಆಗುತ್ತೆ. ಆ ಗ್ಲೈಕೋ ಅಂತಂದ್ರೆ ಏನು, ಶುಗರ್ ಇರುವಂಥದ್ದು. ಸೊ ಒಂದು ಗ್ರೂಪ್ ಏನಾದರೂ ಶುಗರ್ ಇತ್ತು ಅಂತಂದರೆ, ಕಾರ್ಬೋಹೈಡ್ರೇಟ್ ಇತ್ತು ಅಂತಂದರೆ, ಅಲಾಂಗ್ ವಿತ್ ಫ್ಯಾಟಿ ಆಸಿಡ್ಸ್ ಆಫ್ ಎನ್ ಎಸ್ಟರ್ ಇರುತ್ತಲ್ಲ, ಅಂಥದಕ್ಕೆ ನಾವು ಗ್ಲೈಕೋಲಿಪಿಡ್ಸ್ ಅಂತ ಕರಿತೀವಿ. ದೇ ಆರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಅವರ್ ಟಿಶ್ಯೂ, ಬ್ರೈನ್ ಆ್ಯಂಡ್ ಆಲ್ಸೋ ಇನ್ ನರ್ವ್ಸ್. Glycolipids are structural lipids which are generally found in extracellular phase of the eukaryotic cellular membrane ಅಂತ ಹೇಳ್ತಾರೆ. They provide the energy to the cells. They are the essential part of the cell membranes. It helps in determining the blood group of the individual. It acts as a receptor at the surface of the red blood cells. It also functions by assisting the immune system by destroying and eliminating the pathogens from the body. ಸೊ ಇದ್ರದ್ದು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡು ನೀವು ಬರೀಬೇಕಾಗುತ್ತೆ. ಆ ಥರ ಗಿವ್ ರೈಟ್ ದಿ ನೋಟ್ ಆಫ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಲಿಪಿಡ್ಸಲ್ಲಿ ಡಿರೈವ್ಡ್ ಲಿಪಿಡ್ಸ್ ಏನಿದೆಯಲ್ಲ ಅದು ಸ್ಟಿರಾಯ್ಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೊಲೆಸ್ಟ್ರಾಲ್ ಇಸ್ ಆಲ್ಸೋ ಎ ಸ್ಟಿರಾಯ್ಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಮೋಸ್ಟ್ ಅಬೆಂಡೆಂಟ್ ಇಂಪಾರ್ಟೆಂಟ್ ಸ್ಟಿರಾಲ್ ಇನ್ ದಿ ಬಾಡಿ ಆಫ್ ಈಸ್ ಕಾಲ್ಡ್ as ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಇಟ್ ಸರ್ವ್ಸ್ as a membrane component mostly in plasma membranes of red blood cells. All the sex hormones are synthesized in the human body by using a cholesterol. Diet rich in saturated fatty acid tend to increase the plasma cholesterol. If the level is increased in the blood serum, the plaque-like deposit may form inside the arteries which lead to the blockage of the blood vessels. It results in high BP, heart attack, stroke and kidney dysfunction. ಬಯಾಲಜಿಕಲ್ ಇಂಪಾರ್ಟೆನ್ಸ್ ಹೇಳ್ತಾರೆ. ಈ ಕೊಲೆಸ್ಟ್ರಾಲ್ ಬೇಕೇ ಬೇಕು, ಇರಲೇಬೇಕು. ಅದರ ಕೊಲೆಸ್ಟ್ರಾಲಲ್ಲೂ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಲೋ ಡೆನ್ಸಿಟಿ ಅದು ಕೊಲೆಸ್ಟ್ರಾಲ್ ಇರಲೇಬೇಕು, ಅದು ಜಾಸ್ತಿ ಆಗಬಾರ್ದು. ಯಾಕೆ ಇರಬೇಕು ಅಂದರೆ ಆಲ್ ಸೆಕ್ಸ್ ಹಾರ್ಮೋನ್ಸ್ ಏನಿದೆಯಲ್ಲ ನಮ್ಮ ಬಾಡಿ ಒಳಗಡೆ ಸಿಂಥಸೈಸ್ ಆಗೋದಕ್ಕೆ ಕೊಲೆಸ್ಟ್ರಾಲ್ ಬೇಕೇ ಬೇಕಾಗತ್ತೆ. ಆ್ಯಂಡ್ ಇಟ್ ಸರ್ವ್ಸ್ ಆಸ್ ಎ ಮೆಂಬ್ರೈನ್ ಕಾಂಪೊನೆಂಟ್ ಮೋಸ್ಟ್ಲಿ ಇನ್ ಪ್ಲಾಸ್ಮಾ ಮೆಂಬ್ರೇನ್ಸ್ ಆಫ್ ದ ರೆಡ್ ಬ್ಲಡ್ ಸೆಲ್ಸ್. ಹಾಗಾಗಿ ದೇ ಪ್ಲೇ ವೆರಿ ಇಂಪ್ರೂವ್ಡ್. ನೆಕ್ಸ್ಟ್ ವಾಟ್ ಈಸ್ ಸಫನಿಫಿಕೇಶನ್ ವ್ಯಾಲ್ಯೂ, ಗಿವ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಿದ್ದಾರೆ. ಇದು ನಿಮಗೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸಲ್ಲೇ ಬರುತ್ತೆ, ಟ್ರೈಗ್ಲಿಸರಾಯ್ಡ್ಸಲ್ಲೇ ಬರುತ್ತೆ. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ NaOH ಇನ್ milligrams required to completely saponify 1 gram of an oil or a fat? ಇದಕ್ಕೆ ನಾವೇನಂತ ಕರಿತೀವಿ, ಸಫನಿಫಿಕೇಶನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸಫನಿಫಿಕೇಶನ್ ವ್ಯಾಲ್ಯೂ ಏನು ಹೇಳುತ್ತೆ ಅಂದರೆ, ಹೈಯರ್ ದಿ ಸಫನಿಫಿಕೇಶನ್ ವ್ಯಾಲ್ಯೂ ಗ್ರೇಟರ್ ವಿಲ್ ಬಿ ದಿ ಪರ್ಸೆಂಟೇಜ್ ಆಫ್ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ನಮ್ಗೆ ಹೇಳ್ತಾ ಹೋಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ದಿ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಲಿಪೋಪ್ರೋಟೀನ್ಸ್ ಅಂತ ಹೇಳ್ತಾರೆ. ಈ ಲಿಪೋಪ್ರೋಟೀನ್ಸ್ನ ನಾವೇನು ಕನ್ಸಿಡರ್ ಮಾಡ್ತೀವಿ, ಕೊಲೆಸ್ಟ್ರಾಲ್ಗಳನ್ನ ಲಿಪೋಪ್ರೋಟೀನ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆ್ಯಂಡ್ ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಆರ್ ಬ್ಯಾಡ್ ಕೊಲೆಸ್ಟ್ರಾಲ್ಸ್. Accumulation of the large excess of these inside the arteries lead to the obstruction to the free flow from the blood. It results in high BP, may lead to the heart attack, stroke, kidney dysfunction. ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇಸ್ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸೊ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಅಂದರೆ ಇನ್ಕ್ರೀಸ್ ಅದು ಡೆನ್ಸಿಟಿ ಏನು ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಯಿತು ಅಂತ ಇಟ್ಕೊಳ್ಳೋಣ. ಲಿಪೋಪ್ರೋಟೀನ್ಗೆ ಎಕ್ಸಾಂಪಲು ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಯಿತು ಅಂದರೆ ಏನಾಗುತ್ತೆ ಅಂತ ನೀವಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಮೆನ್ಷನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ RNA ಕೇಳ್ತಿದ್ದಾರೆ. ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNA ಆಫ್ ಎ ಟಿಪಿಕಲ್ ಸೆಲ್. ಅದಕ್ಕೆ ಮೆಸೆಂಜರ್ RNA, mRNA, ಟ್ರಾನ್ಸ್ಫರ್ RNA, tRNA ಆ್ಯಂಡ್ ರೈಬೋಸೋಮಲ್ RNA, rRNA ಅಂತ ಹೇಳ್ತೀವಿ. ಪ್ರತಿಯೊಂದೊಂದು ಒಂದೊಂದು ಟೈಪು ರಿಯಾಕ್ಷನ್ ಮಾಡುತ್ತೆ. ಮೆನ್ಷನ್ 3 ಡಿಫ್ರೆಂಟ್ ಟೈಪ್ ಅಂತ ಹೇಳ್ತಾರೆ. ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ವಿತ್ ಅನ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಾಗ ನೀವು ಬರೀಬೇಕಾಗತ್ತೆ. ಈ mRNA ಏನಾಗಿದೆಯಲ್ಲ, ಆಲ್ 3 ಆರ್ ಇಂಪಾರ್ಟೆಂಟ್. ಆಲ್ ದಿ 3 ನ್ಯೂಕ್ಲಿಕ್ ಆಸಿಡ್ ಆರ್ ಸಿಂಥಸೈಸ್ಡ್ ಇನ್ ದಿ ಸೆಲ್ ಅಟ್ ದಿ ಡೈರೆಕ್ಷನ್ ಆಫ್ ದಿ ನ್ಯೂಕ್ಲಿಯರ್ DNA by the process called as transcription. These 3 types of nucleic acid differ in their molecular weights and perform different functions within the cell. mRNA ಅಂದರೆ it going to send the messenger RNA ಅಂತ ಹೇಳ್ತೀವಿ. It is synthesized in the nucleus during the process of transcription. It carries genetic information from DNA to ribosome where the information is converted into amino acid sequence of protein. tRNA ಅಂತಂದರೆ transport. As the name indicates, it going to transport. It serves as an adapter molecule by transferring the specific activated amino acid to the site of protein synthesis.
ಈಗ ಏನಾಗುತ್ತೆ ಅಂತಂದರೆ ನಿಮಗೆ ಆರ್ ಎನ್ ಎ ಏನಕ್ಕೆ ಬೇಕು ಅಂದರೆ ಡಿ ಎನ್ ಎ ಏನಿರುತ್ತೆ ಜೆನೆಟಿಕ್ ಮೆಟೀರಿಯಲ್ ಕ್ಯಾರಿ ಆಗಿರುತ್ತೆ, ಅದನ್ನ ಏನು ಮಾಡುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಆಫ್ಸ್ಪ್ರಿನ್ಗೆ ಕ್ಯಾರಿ ಆಗಬೇಕು ಅಂದರೆ ಅಲ್ಲಿ ಏನಾಗುತ್ತೆ ಥ್ರೂ ಆರ್ ಎನ್ ಎ ಆಗುತ್ತೆ. ಅದರಲ್ಲಿ 3 ಆರ್ ಎನ್ ಎಗಳು ಬರ್ತವೆ. ಮೊದಲನೇ ಆರ್ ಎನ್ ಎ ಎಮ್ ಆರ್ ಎನ್ ಎ. ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ಡ್ಯೂರಿಂಗ್ ದಿ ಟ್ರಾನ್ಸ್ಕ್ರಿಪ್ಷನ್ ಏನಾಗುತ್ತೆ ಅಂದರೆ ಡಿಪ್ಲಿಕೇಶನ್ ಆಫ್ ದಿ ಡಿ ಎನ್ ಎ ಆಗುತ್ತೆ, ರೆಪ್ಲಿಕಾ ಆಫ್ ದಿ ಡಿ ಎನ್ ಎ ಆಗುತ್ತೆ. ಒಂದು ಅದು ಆ್ಯಕ್ಚುಲಿ ಡಬಲ್ ಎಲಿಕಲ್ ಸ್ಟ್ರಕ್ಚರ್ ಇರುತ್ತೆ, ಅದು ಓಪನ್ ಆಗುತ್ತೆ. ಓಪನ್ ಆಗಿದ್ದು ಒಂದು ಉಳ್ಕೊಳ್ಳುತ್ತೆ, ಅದರಲ್ಲಿರುವಂಥ ಜೆನೆಟಿಕ್ ಇನ್ಫಾರ್ಮೇಷನ್ ಏನಾಗುತ್ತೆ ಕ್ಯಾರಿ ಆಗುತ್ತೆ. ಅದು ಯಾವ್ದು ಮಾಡುತ್ತೆ ಅಂದರೆ ಮೆಸೇಜ್ ಕಳಿಸುತ್ತೆ. ಇದರಲ್ಲಿ ಈ ಥರ ನಿಮಗೆ ಸೀಕ್ವೆನ್ಸ್ ಇದೆ, ಪ್ರೋಟೀನ್ ಸೀಕ್ವೆನ್ಸ್ ಇದೆ, ಪ್ರೈಮರಿ ಸೀಕ್ವೆನ್ಸ್ ಆಫ್ ದಿ ಅಮೈನೋ ಆಸಿಡ್ಸ್ ಇದೆ, ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ ಇದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಅದನ್ನು ಟ್ರಾನ್ಸ್ಫರ್ ಮಾಡೋದು ಯಾವುದು ಅಂದರೆ ಟಿ ಆರ್ ಎನ್ ಎ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ಆರ್ ಎನ್ ಎ ಇದೆಯಲ್ಲ ರೈಬೋಸೋಮ್ ಆರ್ ಎನ್ ಎ, ಇದೇನಾಗುತ್ತೆ ಅಂದರೆ ರೈಬೋಸೋಮಲ್ ಏನಾಗುತ್ತೆ ಅಂದರೆ ವಿಚ್ ಆ್ಯಕ್ಟ್ ಆಸ್ ಎ ಮಿಷನರಿ ಫಾರ್ ದಿ ಸಿನ್ಸಿಸ್ ಆಫ್ ಪ್ರೋಟೀನ್. ಸೊ ಹೊಸ ಪ್ರೋಟೀನ್ ಸಿನ್ಸಿಸ್ ಮಾಡೋಕ್ಕೆ ಅದು ಲಿಸ್ಟ್ ದಿ ಜನರಲ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಅಂತ ಕೇಳ್ತಾರೆ. ಈಗ ಏನು ಹೇಳ್ದಂಗೆ ನಮಗೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ ಅಂತ ಹೇಳಿದೆ. ಪ್ರೈಮರಿ ಅಮೈನೋ ಆಸಿಡ್ಸ್, ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಿ ಅಮೈನೋ ಆಸಿಡ್ಸ್ ಇರ್ತವೆ, ಟ್ರಿಪ್ಲೆಟಲ್ಲಿ ಅವು ಆಗ್ತಾ ಹೋಗ್ತವೆ. ಸೊ 3 ಅಮೈನೋ ಆಸಿಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಅಡ್ಜಸೆಂಟ್ ನ್ಯೂಕ್ಲಿಯೋಟೈಡ್ಸಲ್ಲಿ ಜಾಯಿನ್ ಆಗ್ತಾ ಹೋಗ್ತೇವೆ. ಇದಕ್ಕೆ ನಾವೇನಂತ ಕರಿತೀವಿ ಜೆನೆಟಿಕ್ ಕೋಡ್ ಅಂತ ಕರಿತೀವಿ, ಅಥವಾ ಟ್ರಿಪ್ಲೆಟ್ ಕೋಡ್ ಅಂತ ಕರಿತೀವಿ. ಎ ಕೋಡಾನ್ ಫಾರ್ ಎ ಸಿಂಗಲ್ ಅಮೈನೋ ಆಸಿಡ್ ಕನ್ಸಿಸ್ಟ್ ಆಫ್ ಎ set of 3 adjacent nucleotides. There are 4 bases, ends from 4 bases, 4 to the power of 3, and there 64 different codons can exist. Genetic code is specific. Each codon codes for only one amino acid. Genetic code is degenerate. All 20 amino acids coded by 24 codons. Example, arginine coded by 6 codons, while the phenylalanine is coded only by 2 codons. Codons ಅಂದರೆ UAA, UGA, UAG does not specify any amino acid. They are called as stop codons or termination or nonsense codons ಅಂತ ಕರಿತೀವಿ. Genetic code is universal. All the organisms use the same codon for amino acid. Genetic code is non-overlapping and continuous. ಸೊ ಜೆನೆಟಿಕ್ ಫೀಚರ್ ಹೇಳ್ತಾರೆ, ಅದು ಟ್ರಿಪ್ಲೆಟ್ ಫಾರ್ಮಲ್ಲಿ ಇರುತ್ತೆ, ಡಿಜನರೇಟ್ ಆಗುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ ಅಂತ ಹೇಳ್ಬೋದು. ಆಮೇಲೆ ಓವರ್ಲ್ಯಾಪಿಂಗ್ ಆ್ಯಂಡ್ ಕಂಟಿನ್ಯೂಸ್ ಹೇಳಬೇಕಾಗತ್ತೆ. ಎಕ್ಸ್ಪ್ಲೈನ್ ದಿ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಆಫ್ ಡಿ ಎನ್ ಎ. ಇದನ್ನು ನಾನು ಆಲ್ರೆಡಿ ನ್ಯೂಕ್ಲಿಕ್ ಆಸಿಡ್ಸಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅಲ್ಲಿ ಓದ್ಕೊಂಡು ಇಲ್ಲಿಗೆ ಬಂದರೆ ಈಸಿ ಆಗುತ್ತೆ. ಸಿನ್ಸ್ ಇಟ್ಸ್ ಎ ಕ್ವಶನ್ ಆ್ಯಂಡ್ ಆನ್ಸರ್, ಏನು ಆನ್ಸರ್ ಟು ದಿ ಪಾಯಿಂಟ್, ಆ ಕ್ವಶನ್ಗೆ ಏನು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾನ್ಸೆಪ್ಟ್ ಗೊತ್ತಾಗಬೇಕು ಅಂದರೆ ನಾವು ಆ ವಿಡಿಯೋಗಳಿಗೆ ಹೋದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಆಫ್ ಡಿ ಎನ್ ಎ ಅಂತಂದರೆ ಅದರ 4 ಪಾಯಿಂಟ್ ಹೇಳಿದ್ರೆ ಸಾಕಾಗುತ್ತೆ. ನಿಮಗೆ ಸ್ಟ್ರಕ್ಚರ್ ಬರೀಬೇಕಾಗುತ್ತೆ. ಯಾವುದು ನಿಮಗೆ ಗೊತ್ತು, ಡಿ ಎನ್ ಎ ಮತ್ತು ಆರ್ ಎನ್ ಎ ಅಂತ ಏನು ಕನ್ಸಿಡರ್ ಮಾಡ್ಕೊಳ್ತೀವಿ, ಅದಕ್ಕೆ ಪಾಲಿನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂದರೆ ಅದರಲ್ಲಿ 3 ಅಂಶಗಳಿರುತ್ತೆ. ಒಂದು ಬೇಸ್ ಇರುತ್ತೆ, ಮತ್ತು ಬೇಸ್ ಇರುತ್ತೆ, ನೆಕ್ಸ್ಟ್ ಶುಗರ್ ಇರುತ್ತೆ, ಮತ್ತು ಫಾಸ್ಫೇಟ್ ಯೂನಿಟ್ ಇರುತ್ತೆ. ಆ 3 ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಡಿ ಎನ್ ಎನಲ್ಲಿ ಹೇಗಿರುತ್ತೆ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ ಇರುತ್ತೆ, ಡಿಆಕ್ಸಿ ರೈಬೋಸ್ ಶುಗರ್ ಇರುತ್ತೆ, ನೆಕ್ಸ್ಟು ಬೇಸಸ್ ಇರುತ್ತೆ, ATCG ಅದು ನಿಮಗೆ ಬೇಸ್ ಇರುತ್ತೆ. ಸೊ ಅವು ಹೇಗೆ ಕಂಬೈನ್ ಆಗಿರ್ತವೆ, ಹೇಗೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರಲ್ಲಿ ಇರ್ತವೆ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಡಿ ಎನ್ ಎ ಮಾಲಿಕ್ಯೂಲ್ ಕನ್ಸಿಸ್ಟ್ ಆಫ್ 2 poly-deoxy ribonucleotide chains coiled around a common axis to form a right-handed double helix. ಡಬಲ್ ಎಲೆಕ್ಸ್ ಅಂತ ಪದ ಬೇಕಾಗತ್ತೆ. ಸೊ 2 ನ್ಯೂಕ್ಲಿಯೋಟೈಡ್ ಇರುತ್ತೆ, ಅವೇನಾಗ್ತವೆ ದೆ ಕಾಯಿಲ್ ಅರೌಂಡ್ ಕಾಮನ್ ಆಕ್ಸಿಸ್ ಟು ಫಾರ್ಮ್ ದಿ ರೈಟ್ ಹ್ಯಾಂಡೆಡ್ ಡಬಲ್ ಎಕ್ಸ್ ಮಾಡುತ್ತೆ. 2 strands ಆರ್ ಆ್ಯಂಟಿ ಪ್ಯಾರಲಲ್. ಒಂದು ಕಡೆಗೆ 5 ಸ್ಟಾರ್ನ ತೊಗೊಂಡ್ರೆ ಇನ್ನೊಂದು ಕಡೆಗೆ 3 ಡ್ಯಾಶ್ ಇರುತ್ತೆ, 3 ಪ್ರೈಮ್ ಅಂತಲೂ ಕರೀತಾರೆ. 5 ಪ್ರೈಮ್ 3 ಪ್ರೈಮ್ ಅದೇ ಥರ ಆ್ಯಂಟಿ ಪ್ಯಾರಲಲ್ಲಿ ಅದು ಲಿಂಕ್ ಆಗ್ತಾ ಹೋಗುತ್ತೆ. ಆ್ಯಂಟಿ ಪ್ಯಾರಲಲ್ ಓರಿಯೆಂಟೇಷನ್ facilitates the formation of hydrogen bonds between the nitrogenous bases that are oriented towards the interior of an helix. The hydrophobic sugar phosphate backbone is on the outside of the helix, whereas the hydrophobic bases are projecting onwards perpendicular to the axis of the helix. 2 strands are held together by a specific base pairing. A is equal to T, C is equal to 3 through hydrogen bonding. The double helix is stabilized by hydrogen bond between the specific base pairs. The distance between the successive base pairs is 3.4 angstrom unit, and 10 base pairs are present in each complete term
of the helix and the width of the each helix is 20 angstrom unit. ಸೊ ನೀವು ಯಾವ್ದಾದ್ರು 4 ಪಾಯಿಂಟ್ನ ಬರೀಬೇಕಾಗುತ್ತೆ. ಬೇಸ್ ಹೇಳಬೇಕಾಗುತ್ತೆ, ಯಾವ ರೀತಿ ಪೇರಿಂಗ್ ಆಗಿದೆ ಅಂತ, ಹೈಡ್ರೋಜನ್ ಬಾಂಡಿಂಗ್ ಅನ್ನೋ ಟರ್ಮ್ ಬೇಕಾಗುತ್ತೆ, ಡಬಲ್ ಎಲೆಕ್ಸ್ ಅಂತ ಬೇಕಾಗುತ್ತೆ, 5'3' ಆ್ಯಂಡ್ ಆ್ಯಂಟಿ ಪ್ಯಾರಲ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ RNA ಆ್ಯಂಡ್ DNA ಅಂತ ಕೇಳ್ತಾ ಇದ್ದಾರೆ. ಯಾವಾಗಾದ್ರೂ ಅವರು ಡಿಫ್ರೆನ್ಸಸ್ನ ಕೇಳಿದ್ರೆ ನೀವು ಯಾವಾಗಲೂ ಈ ರೀತಿ ಅಂದರೆ ಟ್ಯಾಬ್ಯುಲರ್ ಕಾಲಮಲ್ಲಿ ಮಾಡಿ ಟ್ಯಾಬ್ಯುಲರ್ ಫಾರ್ಮ್ ಮಾಡಿದ್ರೆ ಈಸಿ ಆಗುತ್ತೆ. DNA ಏನೂ ಗೊತ್ತಿಲ್ಲ ಅಂದರೆ DNA RNA ಏನು ಅಂತ ಹೇಳಿದ್ರೆ ಸಾಕಾಗುತ್ತೆ. 3 ಮಾರ್ಕ್ಸ್ ಕೇಳಿದ್ರೆ 3 ಡಿಫ್ರೆನ್ಸ್ ಹೇಳಬೇಕಾಗತ್ತೆ. 2 ಮಾರ್ಕ್ಸ್ ಕೇಳಿದ್ರೆ ಯಾವ್ದಾದ್ರು 2 ಡಿಫ್ರೆನ್ಸ್ ಹೇಳಿದ್ರೆ ನೀವು ಸಾಕಾಗುತ್ತೆ. DNA ಸ್ಟ್ಯಾಂಡ್ ಫಾರ್ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್, ವೆರಸ್ RNA ಸ್ಟ್ಯಾಂಡ್ ಫಾರ್ ರೈಬೋನ್ಯೂಕ್ಲಿಕ್ ಆಸಿಡ್. ಶುಗರ್ ಪ್ರೆಸೆಂಟ್ ಯಾವುದು ಅಂದರೆ ಇಲ್ಲಿ ಡಿಆಕ್ಸಿ ರೈಬೋಸ್ ಇರುತ್ತೆ, ಅಲ್ಲಿ ರೈಬೋಸ್ ಇರುತ್ತೆ. ಬೇಸ್ ಇಲ್ಲಿ ಏನಾಗುತ್ತೆ, ಅಡೆನೈನ್, ಗುವಾನೈನ್, ಸೈಟೋಸಿನ್, ಥೈಮಿನ್ ಇರುತ್ತೆ DNA. ಇಲ್ಲಿ ಎಲ್ಲ ಸೇಮ್ ಇರುತ್ತೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಥೈಮಿನ್ ಜಾಗದಲ್ಲಿ ಯುರಾಸಿಲ್ ಇರುತ್ತೆ. ನೆಕ್ಸ್ಟ್ ಬೇಸ್ ಪೇರಿಂಗು ATGC ಆಗುತ್ತೆ, ಅಲ್ಲಿ AUGC ಆಗುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಡಬಲ್ ಎಲೆಕ್ಸ್ ಕನ್ಸಿಸ್ಟಿಂಗ್ ಆಫ್ ಎ ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆಗುತ್ತೆ. ಇದು ಸಿಂಗಲ್ ಸ್ಟ್ಯಾಂಡ್ ಎಲೆಕ್ಸ್ ಕನ್ಸಿಸ್ಟಿಂಗ್ ಆಫ್ ಎ ಶಾರ್ಟರ್ ಚೈನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. DNA ಏನಾಗಿರುತ್ತೆ, ನ್ಯೂಕ್ಲಿಯಸ್ ಆಫ್ ದಿ ಸೆಲ್ ಆ್ಯಂಡ್ ಇನ್ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತೆ. RNA ಎಲ್ಲಿರುತ್ತೆ ಅಂದರೆ ಸೈಟೋಪ್ಲಾಸಮ್ ಆ್ಯಂಡ್ ರೈಬೋಸೋಮಲ್ಲಿ ಇರುತ್ತೆ. ಜೆನೆಟಿಕ್ ಇದ್ರ ಫಂಕ್ಷನ್ ಅಂದರೆ RNA ಜೆನೆಟಿಕ್ ಇನ್ಫಾರ್ಮೇಷನ್ ಕ್ಯಾರಿಯರ್ ಇರುತ್ತೆ. RNAನಲ್ಲಿ ಪ್ರೋಟೀನ್ ಸಿಂಥಸಿಸ್. ನೀವು ಯಾವ್ದಾರು 2 ಹೇಳಿದ್ರು ಸಾಕಾಗುತ್ತೆ. ನೆಕ್ಸ್ಟ್ ರೈಟ್ ದಿ ನೋಟ್ ಆನ್ ಫಿಸಿಯೋಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಹೇಳ್ತಾರೆ. ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕೇಳೋದಕ್ಕೋಸ್ಕರ ನ್ಯೂಕ್ಲಿಕ್ ಆಸಿಡ್ಸ್ ಅಂದರೆ ಯಾವ್ಯಾವುದು RNA DNA ಇದೆ ಅದನ್ನು ನೀವು ಹೇಳಿದ್ರು ಸಾಕಾಗುತ್ತೆ. ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಿದ್ದಾರೆ. ದೇ ಆರ್ ರೆಸ್ಪಾನ್ಸಿಬಲ್, ನ್ಯೂಕ್ಲಿಕ್ ಆಸಿಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. ಈಗ ಪ್ರೋಟೀನ್ ಸಿಂಥಸಿಸ್ ಆಗೋದಕ್ಕೆ RNA ಬೇಕು, ಅದರ ಜೆನೆಟಿಕ್ ಇನ್ಫಾರ್ಮೇಷನ್ ಕ್ಯಾರಿ ಮಾಡೋದಕ್ಕೆ ನನಗೆ DNA ಬೇಕಾಗುತ್ತೆ. ಸೊ ಅದು ದೇ ಆರ್ ಬೋತ್ ಆಫ್ ದೆಮ್ ದೇ ಆರ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್. ಅದರಲ್ಲಿ 5 ಮೆಂಬರ್ಡ್ ಪೆಂಟೋಸ್ ಶುಗರ್ ಇರುತ್ತೆ. ನೆಕ್ಸ್ಟ್ ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಏನಾಗಿರುತ್ತೆ ಅಂದರೆ ಆರೋಮ್ಯಾಟಿಕ್ ಬೇಸ್ ಇರುತ್ತೆ. ಅದು ಅಗೇನ್ RNAಗೆ ಬೇರೆ ಇರುತ್ತೆ, DNAಗೆ ಬೇರೆ ಇರುತ್ತೆ. ನೆಕ್ಸ್ಟ್ ಲಾಂಗ್ ಚೈನ್ ಪಾಲಿಮರ್ಸ್ ಆಗುತ್ತೆ. ಫಿಸಿಕೋ ಕೆಮಿಕಲ್ ಪ್ರಾಪರ್ಟಿ ಕೇಳ್ತಾ ಇದ್ದಾರೆ. ಸೊ ಕೆಮಿಕಲ್ ಪ್ರಾಪರ್ಟಿ ಏನಂದರೆ ದೇ ಗೋಯಿಂಗ್ ಟು ಕ್ಯಾರಿ ದಿ ಜೆನೆಟಿಕ್ ಇನ್ಫಾರ್ಮೇಷನ್. ದೇರ್ ಇಸ್ ವೆ ಫಾರ್ಮೇಷನ್ ಆಫ್ ದಿ ಪ್ರೋಟೀನ್ ಅಂತ ಹೇಳ್ತಾ ಇದ್ದೀನಿ. ಅದು ನಿಮಗೆ ಕೆಮಿಕಲ್ ಪ್ರಾಪರ್ಟಿ ಆಯಿತು. ಫಿಸಿಕೋ ಪ್ರಾಪರ್ಟಿ ಅಂತಂದರೆ ಅವು ಹೇಗಿರ್ತವೆ, where they are found. The giant molecules with a molecular weight 2 into 10 to the power of 9. Nucleic acids are polynucleotides, that is long chain like molecules composed of series of nearly identical building blocks called as a nucleotides. ಆ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಅವು ಆಗುತ್ತೆ ಅಂತ ನೀವಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಮೆನ್ಷನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ RNA ಕೇಳ್ತಿದ್ದಾರೆ. ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ RNA ಆಫ್ ಎ ಟಿಪಿಕಲ್ ಸೆಲ್. ಅದಕ್ಕೆ ಮೆಸೆಂಜರ್ RNA, mRNA, ಟ್ರಾನ್ಸ್ಫರ್ RNA, tRNA ಆ್ಯಂಡ್ ರೈಬೋಸೋಮಲ್ RNA, rRNA ಅಂತ ಹೇಳ್ತೀವಿ. ಪ್ರತಿಯೊಂದೊಂದು ಒಂದೊಂದು ಟೈಪು ರಿಯಾಕ್ಷನ್ ಮಾಡುತ್ತೆ. ಮೆನ್ಷನ್ 3 ಡಿಫ್ರೆಂಟ್ ಟೈಪ್ ಅಂತ ಹೇಳ್ತಾರೆ. ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ವಿತ್ ಅನ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಾಗ ನೀವು ಬರೀಬೇಕಾಗತ್ತೆ. ಈ mRNA ಏನಾಗಿದೆಯಲ್ಲ, ಆಲ್ 3 ಆರ್ ಇಂಪಾರ್ಟೆಂಟ್. ಆಲ್ ದಿ 3 ನ್ಯೂಕ್ಲಿಕ್ ಆಸಿಡ್ ಆರ್ ಸಿಂಥಸೈಸ್ಡ್ ಇನ್ ದಿ ಸೆಲ್ ಅಟ್ ದಿ ಡೈರೆಕ್ಷನ್ ಆಫ್ ದಿ ನ್ಯೂಕ್ಲಿಯರ್ DNA by the process called as transcription. These 3 types of nucleic acid differ in their molecular weights and perform different functions within the cell. mRNA ಅಂದರೆ it going to send the messenger RNA ಅಂತ ಹೇಳ್ತೀವಿ. It is synthesized in the nucleus during the process of transcription. It carries genetic information from DNA to ribosome where the information is converted into amino acid sequence of protein. tRNA ಅಂತಂದರೆ transport. As the name indicates, it going to transport. It serves as an adapter molecule by transferring the specific activated amino acid to the site of protein synthesis. ಇದರಿಂದನೂ ಆಗ್ಬೋದು. What are the various stages of energy transformation in photosynthesis ಅಂತ ಹೇಳ್ತಿದ್ದಾರೆ. ಫೋಟೋಸಿಂಥಸಿಸ್ ಅಲ್ಲಿ ಏನು ಎನರ್ಜಿ ಆಗುತ್ತೆ, ಹಿಂಗೆ ಎನರ್ಜಿ ಚೇಂಜ್ ಆಗುತ್ತೆ. ಬಯೋ ಎನರ್ಜಿ ವಾಟ್ ಇಸ್ ದ ಎನರ್ಜಿ ಇನ್ವಾಲ್ವ್ಡ್ ಇನ್ ದಿ ದಟ್ ಪರ್ಟಿಕ್ಯುಲರ್ ಬಯೋ ಆಕ್ಟಿವಿಟಿ, ಅದಕ್ಕೆ ನಾವು ಬಯೋ ಎನರ್ಜೆಟಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫೋಟೋಸಿಂಥಸಿಸ್ ಬಯೋ ಎನರ್ಜೆಟಿಕ್ನ ಕನ್ಸಿಡರ್ ಮಾಡಿಕೊಂಡ್ರೆ 4 ಸ್ಟೆಪ್ಪಲ್ಲಿ ಆಗುತ್ತೆ. ಅಬ್ಸರ್ಪ್ಷನ್ ಆಫ್ ದಿ ಲೈಟ್ ಆಗುತ್ತೆ. ಫಸ್ಟ್ ಲೈಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕ್ಲೋರೋಫಿಲ್ ದಟ್ ಆರ್ ಅಟ್ಯಾಚ್ ಟು ದಿ ಪ್ರೋಟೀನ್ ಇನ್ ದಿ ಕ್ಲೋರೋಪ್ಲಾಸ್ಟ್. ಫಸ್ಟ್ ಏನಾಗುತ್ತೆ ಅಂತಂದರೆ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಅದಾದಮೇಲೆ ATP ಆಗುತ್ತೆ. ಅದಾದಮೇಲೆ ಕಾರ್ಬನ್ ಫಿಕ್ಸೇಷನ್ ಆಗುತ್ತೆ. ಕಾರ್ಬನ್ ಫಿಕ್ಸೇಷನಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡು, ವಾಟರು, ಸೋಲಾರ್ ಎನರ್ಜಿ ಅಥವಾ ಓವರಾಲ್ ರಿಯಾಕ್ಷನ್ ಫೋಟೋಸಿಂಥಸಿಸಲ್ಲಿ ಏನಾಗ್ತಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡು, ವಾಟರು ಇನ್ ಪ್ರೆಸೆನ್ಸ್ ಆಫ್ ಸೋಲಾರ್ ಲೈಟ್ ಕಂಬೈನ್ ಆಗಿ ಗ್ಲೂಕೋಸ್ ಮತ್ತು ಆಕ್ಸಿಜನ್ನ ಕೊಡುತ್ತೆ.
ಸೊ ದಿಸ್ ಇಸ್ ದ ಎನರ್ಜಿ ವೇರಿಯಸ್ ಸ್ಟೇಜ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್. ಈ ರೀತಿಯಾಗಿ ನಿಮಗೆ ಕ್ವಶನ್ನು ಅಥವಾ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಡೀಟೇಲಾಗಿ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಾನು ಪ್ರತಿಯೊಂದು ಚಾಪ್ಟರ್ ಮೇಲೂ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ಇದನ್ನು ಓದ್ಕೋಬೇಕು, ಅದು ಕಾನ್ಸೆಪ್ಟ್ ಅರ್ಥ ಆಗೋಕ್ಕೆ. ಇದು ಬರೀ ಕ್ವಶನ್ ಪೇಪರ್ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.